ಒಂದು MF 254 ಟ್ರ್ಯಾಕ್ಟರ್ ಅನ್ನ ಲಾಂಚಿಂಗ್ ಪ್ರೋಗ್ರಾಮ್ ಅಂತ ಕೇವಲ ಒಂದು 4 ದಿನ ಹಿಂದೆ ಅಧ್ಯಕ್ಷರದ್ದು ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಸುಮಾರು ನಾನು 2-3 ತಿಂಗಳಿಂದ ಅವರ ಹೆಚ್ಚಾಗಿ ನನ್ನ ಮುಂದೆ ಮಾತಾಡಿ ಎಲ್ಲರಿಗೂ ನನ್ನ ಒಂದು ಆದಷ್ಟು ನಾನು ಹೇಳಿದೆ, ಮತ್ತೆ ನಮ್ಮ ಟೀಮು ಹೇಳಿದ್ದಾರೆ, ಮತ್ತೆ ನಮ್ಮ ತಮ್ಮ ಆದ ಇಸ್ಮಾಯಿಲ್, ಮತ್ತೆ ನಮ್ಮ ಹಳೆಯಾದ ಅಬ್ರಾರು, ಮತ್ತೆ ನಮ್ಮ ಮ್ಯಾನೇಜರ್ ಆದ ಗಿರೀಶು, ಸಲ್ಮಾ, ಇವರೆಲ್ಲ ಎಲ್ರಿಗೂ, ಮತ್ತೆ ನಮ್ಮ ಫೀಲ್ಡ್ ಆಫೀಸರ್ಸ್, ಎಲ್ಲ ಫೀಲ್ಡ್ ಆಫೀಸರ್ಸು, ಸರ್ವಿಸ್ ಟೀಮು ಎಲ್ಲರೂ ಸೇರಿ ನಿಮ್ಗೆಲ್ಲ ಒಂದು ಆಹ್ವಾನ ಕೊಟ್ಟಿದ್ರು. ಆ ಆಹ್ವಾನದ ಮೇಲೆ ತಾವೆಲ್ಲ ಬಂದಿದ್ದೀರಾ. ತಾವೆಲ್ಲ ಬಂದಿದ್ದಕ್ಕೆ ಒಂದು MK ಟ್ರ್ಯಾಕ್ಟರ್ಸ್ಗೆ ಇವತ್ತಿನ ದಿನ ಶಕ್ತಿ ಇದ್ದೀರಾ. ತುಂಬಾ ಧನ್ಯವಾದಗಳು. ಇವತ್ತಿನ ಮೊದಲು 1035 ಟ್ರ್ಯಾಕ್ಟರ್ಸ್ ಆಗಿತ್ತು, ಆರ್ಡರ್ ಇತ್ತು. ನಾನು ಆರ್ಡರ್ ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು ಚಿಂತಾ ನೋಡ್ದೆ, ನಾನು ಪೂರ್ತಿ ಆಗಿ ಒಂದು ಜವಾಬ್ದಾರಿ ತಗೊಂಡೆ. ಒಂದು ತಾಲೂಕು ನಾನು ನೋಡ್ತಾ ಇದ್ದೆ. ಒಂದು ನೋಡಿದಾಗ ನಮ್ಮ ಹಳೆ ಫೀಲ್ಡ್ ಆಫೀಸರ್ ಸೋಮಶೇಖರ್ ರೆಡ್ಡಿ ಅಂತ ನನ್ನ ಜೊತೆ ನಾನು ಸುಮಾರು ದಿನ 150-200 ಕಿಲೋಮೀಟರ್ ಬೆಳಗ್ಗೆ 6 ಗಂಟೆಗೆ ಎದ್ದು 2 ವೀಲರ್ ಓಡಾಡಿದ್ವಿ. ಆಮೇಲೆ ಇಲ್ಲಿ ಬಂದ್ಮೇಲೆ, ಕೋಲಾರ ಬಂದ್ಮೇಲೆನು ಸುಮಾರು 15 ವರ್ಷ ನಾನು ಸುಟ್ಟಿಲ್ಲ. ಪ್ರತಿ ಮನೆಗೆ ಹೋಗಿದ್ದೀನಿ, ಎಲ್ಲರೂ ಮನೆಗಳು ಗೊತ್ತು. ನಾನೆಲ್ಲ ನೀವು ಹೇಳಿ, ನಿಮ್ಮ ಮನೆಗೆಲ್ಲ ಬಂದಿದ್ದೀನ ಇಲ್ಲ? ನೀವು ಬಂದು ನಾನು ದುಡ್ಡು ಸಂಪಾದನೆ ಮಾಡಿ ದೇವರಾಣಿ ಬಂದಿಲ್ಲ, ನಾನು ಜನ ಸಂಪಾದನೆ ಮಾಡಿದ್ದೀನಿ. ಇವತ್ತು ಬರೀ ನನ್ನ ಆಸ್ತಿಗೆ ಇವತ್ತಿನ ದಿನ ಒಂದೊಂದು ಹೆಸರು ನನ್ನ ಮನಸ್ಸಲ್ಲಿದೆ. ಯಾವತ್ತು ಯಾರನ್ನ ಫೋನ್ ಮಾಡಿದ್ರೆ ನಾನು ಯಾರು ಅಂತ ಕೇಳಲ್ಲ, ಹೆಸರು ಇಮಿಡಿಯೇಟ್ ಹೆಸರು ನಾನು ಹೇಳ್ತೀನಿ. ನನ್ನ ಹತ್ರ ನಮ್ದು ಬರೀ ನನ್ನ ವಾಯ್ಸ್ ಕೇಳ್ಕೊಂಡು ಹೆಸರು ಹೇಳ್ತೀನಿ. ಆ ಶಕ್ತಿ ನೀವು ನನಗೆ ತುಂಬಿದ್ದೀರಾ. ನಿಮ್ಮ ಮನಸ್ಸು ನಮ್ಮ ಮನಸ್ಸಲ್ಲಿದೆ. ಇವತ್ತಿನ ದಿನ ನೀವೆಲ್ಲ ತುಂಬಾ ಬಿಸಿ ಇದ್ದೀರಾ. ಯಾಕಂದ್ರೆ ಎಲ್ಲರಿಗೂ ಟೊಮಾಟೋದು ಬೆಳೆ 28 ವರ್ಷದಿಂದ ನಾವು ಇದ್ದೀವಿ. ವೆಹಿಕಲ್ ನೇಷನಲ್ ಅಂತ ಸಮಯ ಬರುತ್ತೆ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡುತ್ತೆ ಟಾಟಾ ಹಾರ್ಡ್ ವರ್ಕ್ ಮಾಡಿ ಅಂದ್ರೆ ಹಿಂಗೆ ನಾವು ಎಸ್ಟೇಟ್ ಯಾವ್ದಾಗಲಿ ಪಾರ್ಟ್ಸ್ ಇಲ್ಲಿ ಹೊಸ ಗಾಡಿ ಸುಮಾರು ಜನ ಪಾರ್ಟ್ಸ್ ಬಿಸಿ ಹಾಕಿದ್ದೀನಿ. ಇಂಪಾರ್ಟೆಂಟ್ ನಾನು ಹೊಸ ಬಿಸಲ್ಲ, ನಾವು ನಾಡು ತಗೊಂಡು ಗಾಡಿ ರೋಡಲ್ಲಿ ನಿಂತ್ಕೊಂಡ್ರೆ ತುಂಬಾ ಜನ ಸೀಮೆಂಟ್ ಮತ್ತೆ ಇವ್ರದ್ದು ಅಂತ ಯಾವತ್ತೂ ಅಷ್ಟೇ ನಾವು ನನ್ನ ಗಾಡಿಯಲ್ಲೂ ನಿಂತ್ಕೊಳ್ಳೋಕೆ ಕೊಡಲಿಲ್ಲ. ಇದನ್ನೆಲ್ಲ ಒಪ್ಕೊಳ್ತೀರಾ? ಅದೇ ರೀತಿ ಇವತ್ತಿನ ಹೊಸ ಕಾಲೇಜ್ ಬಂದೆ ಮರು ನಾವು ಸ್ಟಾರ್ಟ್ ಆಯ್ತು. ಸುಮಾರು ನಾನು 524 ಒಂದು 5 ಟ್ರಾಕ್ ನಮ್ಮ ರೈತರು ನನಗೆ ಸಹಕಾರ ಕೊಟ್ಟರು. ಆದ್ರೂ ನನ್ನ ಜೊತೆ ನಿಂತ್ಕೊಂಡು ಅದೆಲ್ಲ ಸರಿಪಡಿಸಿ ಪ್ರತಿಯೊಬ್ಬರು ಫ್ರೀ ಕೆಲಸ ಮಾಡಿಕೊಟ್ಟು ಸರಪಳಿ ಜೊತೆಯಲ್ಲಿ ನಾನು ಎಲ್ಲ ಕೆಲಸ ಮಾಡಿದೆ. ಇವತ್ತು ಎಲ್ಲ ರೀತಿಯ ಟ್ರೆಂಡ್ ಚೇಂಜ್ ಆಗೋಗಿದೆ. ಡ್ರೈವ್, 4 ವೀಲ್ ಡ್ರೈವ್, 4 ವೀಲ್ ಡ್ರೈವ್. ನಮ್ಮ ಹತ್ರ ಮೊದಲು ಮ್ಯಾಸಿಯಲ್ಲಿ 1 or 2 ಮಾಡಲ್ಸ್ ಇತ್ತು ಫೋರಲ್ಲಿ. ಈಗಿನ ದಿನ ಸುಮಾರು 18 HP ಇಂದ ಹಿಡಿದು 63 HP ವರೆಗೂ, 75 HP ವರೆಗೂ ಇದೆ. ಬಟ್ 63 HP ವರೆಗೂ ನಾವು ಬಿಂದಾಸ ಗಾಡಿ ಮಾಡ್ತಾ ಇದ್ದೀವಿ. ಸುಮಾರು ಈಗ ದಿನಲ್ಲಿ ನಮಗೆ 50% 4 ವೀಲ್ ಹೋಗ್ತಾ ಇದ್ದೀವಿ. ಅವರು ಮೊದಲು 4 ವೀಲ್ ಅಷ್ಟು ಹೋಗ್ತಾ ಇರಲಿಲ್ಲ. ಇವತ್ತು 6028 ಆಗಲಿ, 244 ಆಗಲಿ, 45 46 46 HP ಇದೆ, 254 ಇದೆ, 254 ಸ್ಮಾರ್ಟ್ ಇದೆ. 254 ಅಲ್ಲಿ ಇನ್ನೊಂದು ಹೊಸ ಟ್ರಾಕ್ಟರ್ ಮುಂದೆ ಲಾಸ್ಟ್ ಅದು ಬಂದಿದೆ. 50 HP ಅಲ್ಲಿ ಮಾಡ್ತೀವಿ. 2 HP ಅಲ್ಲಿ 9563 ಅಂತ ಒಂದು ಮಾಡಲ್ ಇದೆ, ಅದು ಮಾಡ್ತಾ ಇದೀವಿ. 75 HP ಇದೆ. ಸದ್ಯಕ್ಕೆ ನಾವು ಇನ್ನ 75 HP ವರೆಗೂ ಇಲ್ಲಿ ಬಂದಿಲ್ಲ. ನಾವು ರೈತರಿಗೆ ಅನುಕೂಲವಾಗಿ ಇವತ್ತಿನ ಸಾಲ ಮಾಡಿಸೋದು ಪ್ರತಿಯೊಂದು ಜೊತೆ ಮಾತಾಡ್ತೀವಿ. ನಿಮಗೆ ಏನ್ ಜೊತೆ ಹೇಳಿ ಇದು ಓಕೆನಾ, ಇದು ನಾನು ಕೇಳ್ತಾ ನಾನು ರೈತರ ಬಗ್ಗೆ ಮಾತಾಡ್ತೀನ. ಫೈನಾನ್ಸ್ ಯಾರನ್ನ ಇದಾರ ಇಲ್ಲಿ? ದಯವಿಟ್ಟು 5 ನಿಮಿಷ ಎದ್ದು ನಿಂತ್ಕೋಬೇಕು. ಎನ್ಒಸಿದವ್ರು ಏನ್ ನಾಗರಾಜಣ್ಣ ಹೌದಾ? ನಿಜ ಆಸ್ತಿ ಸರ್ವಿಸ್ಗಾಗ್ಲಿ ಇವತ್ತು 4 ವೀಲ್ ಡ್ರೈವ್ ಏನ್ ನಡೀತಾ ಇದೆಯೋ ಆ 4 ವೀಲ್ ಟ್ರೆಂಡ್ ಮೇಲೆ ಹೊಸ ಹೊಸ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾ ಇದೆ. ಇನ್ನು 5-6 ಪ್ರಾಡಕ್ಟ್ಸ್ ಬರೋದು ಇದೆ. ನಮ್ಮ ಸುಮಾರು
ನಮ್ಮ ಏರಿಯಾದಲ್ಲಿ ಒಂದು 2-3 ರೈತರಿಗೆ ಕೊಟ್ಟು ಟ್ರಾಕ್ಟರ್ ಕೊಡೋದು ಟ್ರಾಕ್ಟರ್ ಕೊಡ್ತೀವಿ, ಮೋಸ್ಟ್ಲಿ ಅಸಭ್ಯಗೂ ಕೊಟ್ಟಿದ್ದೀವಿ ನಮ್ಗೆ. ಅವ್ರಿಗೆ ಏನ್ ಮಾಡ್ತೀವಿ, ತುಂಬಾ ಓಡಿಸೋರಿಗೆ ಗಾಡಿ ಕೊಟ್ಟು ಅದ್ರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದು ತೆಗೆದು ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ನಿಮ್ಗೆ ಕೊಡೋದು ಗಾಡಿ ಡೈರೆಕ್ಟ್ ಲಾಂಚ್ ಮಾಡಿ ಇಮಿಡಿಯೇಟ್ ಗಾಡಿ ಕೊಡೋದು. ಇನ್ನು 1 ವರ್ಷ ಹಿಂದೆ ಕೆಲಸ ಮಾಡುತ್ತೆ ಟ್ರಾಕ್ಟರ್ ಕೊಡಕ್ಕೆ. ಅದರಿಂದ ತುಂಬಾ ಎಥಿಕ್ಸ್ ಕಂಪನಿ, ಬೇರೆ ಕಂಪನಿ ತರಲ್ಲ ನಮ್ದು. ಬೇರೆಯವರು ಟ್ರಾಕ್ಟರ್ ಮಾಡಿದ್ಮೇಲೆ ನಮ್ಮ ಕಂಪನಿ ಸ್ಟ್ರಿಕ್ಟ್ ಆಗಿ ಹೇಳುತ್ತೆ ಸರ್ವಿಸ್ ಅವರು ಹಿಂದೆ ಬಿಡಲ್ಲ. ನಮ್ಗೆ ಸರ್ವಿಸ್ ಅವರು ಅಂತ ತುಂಬಾ ಯಾರು ಬ್ರೋಕರ್ಸ್ ಇಲ್ಲ ಇಲ್ಲಿ. ಬ್ರೋಕರ್ಸ್ ನಾಟ್ ಅಲೌಡ್. ಓನ್ಲಿ ನಮ್ಮ ಕಸ್ಟಮರ್ಸ್ ಅವರೇ ನೆಲೆಸೋದು. ಇವತ್ತಿಂದ ಬಂಡವಾಳ ಅವರೆಲ್ಲ ಇದೆ. ಇವಾಗ ಸುಮರ್ಶಿಗಳಿಂದ ನಮ್ಮ ಕಸ್ಟಮರ್ಗೆ ಏನಂದ್ರೆ ನನ್ನ ಹಂಬಲ್ ರಿಕ್ವೆಸ್ಟ್ ಮನ್ವಿ ನಾನು ಒಪ್ಪಿರ್ತೀನಿ. RTO ಯಾವ್ದಾಗಿಲ್ವೋ ಅವಿಟ್ಟು RTOಗಳು ಮಾಡಿಸ್ಕೊಳ್ಳಿ. ಯಾಕಂದ್ರೆ ಏನ ಪ್ರಾಬ್ಲಮ್ ಆದ್ರೆ ಪಾಪ ನೀವು ತುಂಬಾ ಕಷ್ಟ ಬಿದ್ದು ಸಂಪಾದನೆ ಇರ್ತೀರಾ, ಸರಿ ಇಲ್ಲ, ಕಾಲ ಸರಿ ಇಲ್ಲ, ಅಂದ್ರೆ ಯಾವುದೇ ಹೊಸ ಕಾನೂನು ಬರ್ತಾ ಇದೆ. ಆರೋಗ್ಯ ತುಂಬಾ ನನ್ನೆಲ್ಲ ಅದೇನ್ ಬರೋದ್ರೆ ಏನೋ ಇಲ್ಲ. ದಿನಕ್ಕೆ ಒಂದು 100 ಫೋನ್ ಮಾಡ್ತೀವಿ, ಬರ್ತೀವಿ ಸರ್ ಅಂತ ಬರಲ್ಲ. ದಯವಿಟ್ಟು ಎಲ್ಲ ರೈತ ಬಂದು ಅದು ದಯವಿಟ್ಟು ಬೇಗ ನೋಡಿ. ಇವತ್ತಿನ ನಿಮ್ಗೆ ತುಂಬಾ ಈಸಿ ಇದೆ. ಮೊದಲು ಬೋನಫೈಡ್ ಸರ್ಟಿಫಿಕೇಟ್ ಆಗಿತ್ತು, ಇವತ್ತು ಬೋನಫೈಡ್ ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಬಂದ್ರು ರಿಜಿಸ್ಟ್ರೇಷನ್ ಆಗುತ್ತೆ. ತಾತ ಹೆಸರಿನಲ್ಲಿ ಹೆಸರಿನಲ್ಲಿ ಸರ್ಟಿಫಿಕೇಟ್ ಸಿಗುತ್ತೆ. ಅದು ನೀವು ಸರ್ಟಿಫಿಕೇಟ್ ಕುಟುಂಬ ಸದಸ್ಯ ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ನಿಮ್ಮ ಹೆಸರಿಗೆ ಆರಾಮಾಗಿ ನೋಂದಣಿ ಆಗುತ್ತೆ ಟ್ರಾಕ್ಟರ್. ಮೊದಲು ಪಾಣಿ ಇರೋವರೆಗೆ ರಿಜಿಸ್ಟ್ರೇಷನ್ ಆಗ್ತಾ ಇತ್ತಲ್ಲ. ಪಾಣಿ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ವಿ ನಾವು, ರೈತರಂತ ಸರ್ಟಿಫಿಕೇಟ್ ತಗೊಂಡು ಜಮೀನ್ ರಿಜಿಸ್ಟರ್ ಮಾಡ್ತಾ ಇದ್ವಿ. ಆ ತರ ಅನುಕೂಲ ಇವಾಗ RTO ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಮಾಡ್ಕೋಬಾರ್ದು ನಾವು? ತಾತ ಹೆಸರಿನಲ್ಲಿ ಮುತ್ತಾತ ಹೆಸರಿನಲ್ಲಿ ಒಂದು ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡು ತಗೊಂಡು ರಿಜಿಸ್ಟ್ರೇಷನ್ ಮುಗಿಸ್ಕೋಬೇಕು. ತುಂಬಾ ಈಸಿ ಇದೆ. ಯಾಕೆ ಮಾಡ್ಕೋಬಾರ್ದು? ಯಾರು ಅಂತವ್ರಿಲ್ಲ. ತಾತನೋ ಮುತ್ತಾತನೋ ಅಪ್ಪನೋ ತಮ್ಮನೋ ಚಿಕ್ಕಪ್ಪನೋ ಮಾವನೋ ಯಾರ ಹೆಸರಿನಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ಬ್ಲಡ್ ರಿಲೇಷನ್ ಇರ್ಬೇಕಷ್ಟೇ. ಎಷ್ಟು ಜನ ಇದ್ರು ಬರಲ್ಲ, ಅಷ್ಟು ಜನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ 100%. ಇವಾಗ ಆ ಫ್ಯಾಮಿಲಿಯಲ್ಲಿ ಮ್ಯಾಕ್ಸಿಮಮ್ ನಂದೇ ಹೇಳ್ತೀನಿ ನಾನು. ನಮ್ಮ ಫ್ಯಾಮಿಲಿ, ನಮ್ಮ ಮನೆ ತುಂಬಾ ದೊಡ್ಡ ರೈತರ ಮನೆ. ನಮ್ದು ನಾವು 60 ಜನ ಇದ್ದಿದ್ದು. ನಮ್ಮ ಮನೆಯಲ್ಲಿ ಯಾವಾಗ್ಲೂ 3 ಜೊತೆ 4 ಜೊತೆ ಎತ್ತಿರ್ಬೇಕಾಗಿತ್ತು. ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ. 3 ಮೂಟೆ ಕಳೆಕಾಯಿ, ಒಂದು 2-3 ಮೂಟೆ ಎಲ್ಲ ಬೆಳೀತಾ ಇದ್ವಿ. ಇವತ್ತು ಬೆಳಿತೀವಿ, ಸ್ವಲ್ಪ ಬಿಟ್ಬಿಟ್ಟು ಕೆಲವೊಂದು ಮಾವಿನ ಗಿಡ ಹಾಕಿದೀವಿ, ಕೆಲವೊಂದು ಕಡೆ ಇನ್ನ ಬೆಳಿತಾನೆ ಇದೀವಿ. ನಮ್ಮ ಗಿರೀಶ್ ನೋಡಿದ್ದಾರೆ. ಈಗ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ರೈತರು ನಾನು ಹೇಳ್ತೀನಲ್ಲ, ಇಷ್ಟು ಒಳ್ಳೆ ಕಮ್ಯುನಿಟಿ ಯಾವ್ದು ಇಲ್ಲ ಅಂತೀನಿ ನಾನು. ಇಷ್ಟು ಅನುಕೂಲ ಇಲ್ಲ, ಇಷ್ಟು ಒಂದು ಮಾತು ಕೇಳೋ ಕಮ್ಯುನಿಟಿ ಯಾವ್ದು ಇಲ್ಲ. ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಅಷ್ಟಿಲ್ಲ. ರೈತರದ್ದು ಅಂದ್ರೆ ಇವತ್ತಿನ ದಿನ ಜಾಸ್ತಿ ಮೋಸ ಮಾಡೋದು ರೈತರಿಗೆ. ಯಾವ ರೀತಿ ಮೋಸ ಮಾಡ್ತಾರೆ? ಮೋಸ ಮಾಡ್ತಾರೆ, ಡೂಪ್ಲಿಕೇಟ್ ಔಷಧಿ ಕೊಟ್ಟು ಬೀಜ ಮೋಸ ಮಾಡ್ತಾರೆ. ಏನೆಲ್ಲ ಇದೆ ನಡೀತಾ ಇದೆ. ಅದೇ ರೀತಿ ಯಾವ್ದೇ ಟ್ರಾಕ್ಟರ್ ಕೊಟ್ಟು ಮೋಸ ಮಾಡ್ತಾರೆ. ಮೈಲೇಜ್ ಬರಲ್ಲ, ಸ್ಪೇರ್ ಪಾರ್ಟ್ಸ್ ಸಿಗಲ್ಲ. ನಾವು 30 ವರ್ಷದಿಂದ ಇದ್ದೀವಿ. ಇವತ್ತು ಯಾವ್ದಾದ್ರೆ ಟ್ರಾಕ್ಟರ್ ತಗೊಂಡ್ಬಿಟ್ರೆ ಏನ ಕೆಟ್ಟೋದ್ರೆ ಡೀಲರ್ ಬಂದ್ ಮಾಡ್ಬಿಟ್ರೆ ಎಲ್ಲ ಹೋಗೋದು. ಇವತ್ತು ಫೋರ್ಸ್ ಟ್ರಾಕ್ಟರ್ ಇತ್ತು, ಇಲ್ಲಿ ಬಂದಾಗೋಯ್ತು. ಸಾಮೆ ಟ್ರಾಕ್ಟರ್ ಇತ್ತು, ಬಂದಾಗೋಯ್ತು. ಇದೆಲ್ಲ ಬರ್ತಾ ಹೋಗ್ತಾ ಇರುತ್ತೆ. ಇದು ಟ್ರಾಕ್ಟರ್ಸ್ ತಗೊಂಡ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಮ್ಯಾಸಿ ಫರ್ಗೂಸನ್ ಟ್ರಾಕ್ಟರ್ ಕಂಪನಿ 60 ವರ್ಷ ಆಯ್ತು. 66 ವರ್ಷದಿಂದ ಸುಮಾರು ಎಲ್ಲ ರೈತರು ಒಳ್ಳೆ ಹೊರಟೋಗಿದೆ. ಇದು ದಿಲ್ ಮೇ ಮ್ಯಾಸಿ, ದಿಲ್ ಮೇ ಕಾಫೆ ಮ್ಯಾಸಿ ಅಂದ್ರೆ ಮನಸ್ಸಲ್ಲಿ ದೂರ್ಕೊಂಡ್ಬಿಟ್ಟಿವಿ ನಾವು. ಆದ ನಿಮ್ದೆಲ್ಲ ಸರ್ಕಾರದಿಂದ ಇವತ್ತಿನ ದಿನ ನಾವು 50-40-50 ನಾವು ಮಾರ್ಕೊಂಡು ನಮ್ದು ಅದೇ ವರ್ಷಗಳಿಂದ ನಾವು ಮಾರ್ಕೊಂಡು ಬರ್ತಾ ಇದ್ದೀವಿ. ಮೊದಲು 4 ವೀಲ್ ಡ್ರೈವ್ ಅಂದ್ರೆ ಟ್ರಾಕ್ಟರ್ ಮನಸ್ಸಲ್ಲಿ ಬರ್ತಾ ಇತ್ತು. 4 ವೀಲ್ ಡ್ರೈವ್ ಅಂದಿದ ತಕ್ಷಣನೇ ಚಿಕ್ಕ ಟ್ರಾಕ್ಟರ್ ಅಂದ್ರೆ ಮ್ಯಾಸಿ ಅಂತ ಇತ್ತು. ಇವಾಗ ಆತರ ಇಲ್ಲ. ಸುಮಾರು ನನ್ನ ಹತ್ರ ಸ್ಟಾಕ್ ಅಲ್ಲಿ 30 ಮಾಡೆಲ್ ಇರುತ್ತೆ. 30 ಮಾಡೆಲ್ ನನ್ನ ಹತ್ರ ಸ್ಟಾಕ್ ಇರುತ್ತೆ. ಸುಮಾರು 70-80 ಗಾಡಿ ನನ್ನ ಹತ್ರ ಟ್ರಾಕ್ಟರ್ ಸ್ಟಾಕ್ ಇರುತ್ತೆ. ನೀವು ನೋಡ್ಬೋದು, ಎಲ್ಲ ಮಾಡೆಲ್ಸ್ ಇದೆ. ಇದು ಡೆಲಿವರಿ, ಇದು ಡಿಸ್ಪ್ಲೇ ಇಟ್ಟಿದ್ದೀವಿ ನೋಡಿ. ಎಲ್ಲ ಮಾಡೆಲ್ಸ್ ಇದೆ.
ಇದು ಕಂಪನಿದು ನಮ್ಮ ಮೇಲೆ ಒಂದು ರೈತರ ಮೇಲೆ ಕಂಪನಿದು ಒಂದು ಕೊಡುಗೆ ಇದ್ದು ರೈತರದೆಲ್ಲ ಒಂದು ಯೋಚನೆ ಮಾಡಿ ಒಂದು ಎಲ್ಲ ರೀತಿಯಿಂದಾನು ಫೀಲ್ಡ್ ಅಲ್ಲಿ ನೋಡಿ ಇವತ್ತಿನ ದಿನ ನಮ್ಮ ಚೇರ್ಮನ್ ಮೇಡಮ್ ಮಗಳು ಅವರೊಂದು ಫೀಲ್ಡ್ ಅಲ್ಲಿ ನೋಡ್ತಾರೆ. ಫೀಲ್ಡ್ ನೋಡಿ ರೈತರಿಗೆ ಬೇಕು ಅಂತ ಫೀಲ್ಡ್ ಅಲ್ಲಿ ಬರ್ತಾ ಇದ್ದಾರೆ. ಅವರು ಯಾವ ಕಂಪನಿ ಚೇರ್ಮನ್ ಬರ್ತಾ ಇದ್ದಾರೆ ಹೇಳಿ, ಗೊತ್ತೇ ಆಗಲ್ಲ ಅವ್ರಿಗೆ ಟ್ರಾಕ್ಟರ್ ಇಂಡಸ್ಟ್ರಿ ಏನು ಅಂತ. ಇವತ್ತಿನ ದಿನ ಅಷ್ಟೊಂದು ಡೀಪ್ ಆಗಿ ಹೋಗಿ ನಮ್ಮ ಕಂಪನಿ ಮಾಲೀಕರು ಮತ್ತೆ ಚೇರ್ಮನ್ ಮತ್ತೆ ನಮ್ಮ ಕಂಪನಿದೆಲ್ಲ ನಮ್ಮ ಪ್ರೆಸಿಡೆಂಟ್ ಆಗ್ಬೋದು, ನಮ್ಮ ಟೀಮ್ ಆಗ್ಬೋದು, ತುಂಬಾ ರಿಸರ್ಚ್ ಅಲ್ಲಿ ಹೋಗಿ ಇವತ್ತಿನ ದಿನ ಯಾವ ರೀತಿ ನಾವು ಟ್ರಾಕ್ಟರ್ ಕೊಡಬೇಕು, ಇವತ್ತು ಏನು ರೈತರಿಗೆ ಬೇಕಾಗಿದೆ ಅನ್ನೋದು ತಿಳುವಳಿಕೆ ಮಾಡಿಕೊಂಡು ಅಂತ ಟ್ರಾಕ್ಟರ್ ಕೊಡಬೇಕು. ಕಮ್ಮಿನಲ್ಲಿ ಒಳ್ಳೆ ಶಕ್ತಿವಂತ ಟ್ರಾಕ್ಟರ್ ಕೊಟ್ಟು ಕಮ್ಮಿ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡುವಂತ ಟ್ರಾಕ್ಟರ್ ಕೊಡಬೇಕು ಅಂತ ಹೇಳಿ ಎಲ್ಲರೂ ಅದ್ರ ಮುಂದೆ ಇರುತ್ತೆ. ಯಾವ ಕಂಪನಿಯಲ್ಲೂ ಇಲ್ಲ, ಬರೀ ಟ್ರಾಕ್ಟರ್ ಸೇಲ್ ಮಾಡಬೇಕು, ತಗೋಬೇಕಷ್ಟೇ, ಲೋನ್ ಮಾಡಿ ಹೋಗ್ಬೇಕು, ಅವನ್ನೆಲ್ಲ ಆಗ್ಬಿಡಿ. ನಮ್ದಲ್ಲ, ಟ್ರಾಕ್ಟರ್ ಕೊಟ್ಮೇಲೆ ಮನೆಗೆ ಹೋಗಿ DSI ಮಾಡಿ ಅಂತಾರೆ, ಡೋರ್ ಸ್ಟಾಪ್ ಇನ್ಸ್ಟಾಲೇಷನ್ ಮಾಡಿ ಅಂತ. ನಮ್ಗೆ ಕಂಪನಿಯಲ್ಲಿ ಸ್ಟ್ರಿಕ್ಟ್ ಆಗಿದೆ. ಮನೆಗೆ ಹೋಗಿ ನೀವೇನೇನ್ ಮಾಡ್ತಾ ಇದ್ದೀರಾ, ಯಾವ ಏರಿಯಲ್ಲಿ ಓಡಿಸ್ತಾ ಇದ್ದೀರಾ, ಯಾರಲ್ಲಿ ಉಳ್ಮಾಡ ಇದ್ದೀರಾ, ನಮ್ಗೆ ಹೇಳ್ಕೊಡಿ ಅಂತಾರೆ. ಇವತ್ತಿನ ದಿನ ನಮ್ ಮೆಕ್ಯಾನಿಕ್ಸ್ ಬಂದು ನಿಮ್ಗೆಲ್ಲ ಹೇಳ್ತಾರೆ, ನಾನೇ ಹೇಳ್ತೀನಿ ಎಲ್ಲ ಇದ್ರೆ ಹೇಳಿ ಅಂತ. ಆಮೇಲೆ ನಮ್ಗೆ ಅನುಕೂಲವಾಗಿ ಸುಮಾರು ಮುಳಬಾಗಲಾಗ್ಲಿ, ನಮ್ಮ ಶ್ರೀನಿವಾಸಪುರ ಆಗ್ಲಿ, ನಮ್ ಸ್ವಂತ ಮೆಕ್ಯಾನಿಕ್ಸ್ ಇದ್ದಾರೆ. ನಮ್ಮ ಆಲ್ಬೆ ಆಗ್ಬೋದು, ನಮ್ಮ ಶ್ರೀನಿವಾಸಪುರ ಪ್ರಭಾಕರ್ ರೆಡ್ಡಿ ಆಗ್ಬೋದು, ಇವೆಲ್ಲ ನಮ್ ಸ್ವಂತ ಎಲ್ಲರೂ ಬಂದಿದ್ದಾರೆ ಮೆಕ್ಯಾನಿಕ್ಸ್. ನನ್ಗೆ ಯಾರು ಕಾಣ್ತಾ ಇದ್ದಾರೆ, ಮಾಧವ್ ಆಗ್ಬೋದು, ಇದೇನಿದ್ದಾರೆ ಇವರು ನಮ್ಗೆ ಸಹಕಾರ 100% ಇವ್ರಿಗೂ ಟ್ರೈನಿಂಗ್ಸ್ ಆಗಿದೆ. ಈ ರೀತಿ ಸರ್ವಿಸು, ಈ ರೀತಿ ಜವಾಬ್ದಾರಿ ಯಾವುದೇ ಕಂಪನಿಯಲ್ಲಿ ಇಲ್ಲ. ಬರ್ತಾರೆ, ಕೂತ್ಕೊಳ್ತೀವಿ, ಬಿಡ್ತೀವೋ ತಗೊಳ್ತೀವೋ, 2 ನಿಮಿಷ ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಅದು ಮಾತಾಡ್ತಾನೆ ಅವ್ರಿಗೆ ಏನ್ ಹೇಳ್ತೀನಿ, ಇದು ಏನೋ ಮಾಡ್ಕೊಂಡು ಮುಗಿಸ್ಕೊಳ್ದು ಸಂಸಾರ ತೋರಿಸ್ತೀನಿ. ಸಂಸಾರದಲ್ಲಿ ನನ್ನ ಜೊತೆ ನಿಂತ್ಕೊಳ್ತೀನಿ. ಮದುವೆ ಯಾರೋ ಮಾಡ್ಬಿಡ್ತಾರೆ, ಹೆಂಗೋ ಆಗುತ್ತೆ. ಸಂಸಾರ ಇಂಪಾರ್ಟೆಂಟ್. ಸಂಸಾರದಲ್ಲಿ ಒಂದು ಕಟ್ಟಿಲ್ಲ ಅವರು ಕಟ್ಟಾರೆ, ಹೌದಲ್ಲ? ಒಂದು ಕಮ್ಮಿ ಒಂದು ಮೆನ್ಷನ್ Double 4 7